ನೋಡಿ, ನಾನು ಈಗಾಗಲೇ ಮಾತನಾಡ್ತಾ ಇದ್ದೆ, ಏಷ್ಯಾದಲ್ಲಿಯೇ ಶ್ರೀಮಂತ ಮಹಾನಗರ ಪಾಲಿಕೆ ಅಂತ. ಹೌದು, ಮುಂಬೈ ಪಾಲಿಕೆಯ ಬಜೆಟ್ ಮೊತ್ತ ಎಷ್ಟು ಅಂದರೆ 74,000 ಕೋಟಿ. 227 ವಾರ್ಡ್ಗಳಲ್ಲಿ 1,700 ಅಭ್ಯರ್ಥಿಗಳು ಸೆಣಸಾಟ ನಡೆಸ್ತಾ ಇದ್ದಾರೆ. 9 ವರ್ಷಗಳ ಬಳಿಕ ಈ ಚುನಾವಣೆ ನಡೆದಿತ್ತು. ಹೇಗೆ ನಮ್ಮ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇತ್ತು, ಈಗ GBA ಆಗಿದೆ. ಚುನಾವಣೆ ಇನ್ನೂ ಕೂಡ ನಡೆದಿಲ್ಲ. ಜೂನ್ ವೇಳೆಗೆ ಪೂರ್ಣಗೊಳಿಸಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ. ಚುನಾವಣೆ ನಡೆಯುತ್ತೆ. 9 ವರ್ಷಗಳ ನಂತರ ಮಹಾರಾಷ್ಟ್ರದ ಮುಂಬೈನಲ್ಲಿ ಚುನಾವಣೆ ನಡೆದಿದೆ. ಅವಧಿ ಮುಗಿದು ನಂತರ 4 ವರ್ಷ ವಿಳಂಬವಾಗಿದೆ. 2017ರಲ್ಲಿ ನಡೆದಿತ್ತು ಮುಂಬೈ ಪಾಲಿಕೆ ಎಲೆಕ್ಷನ್. ಆಗ ಬಹುಮತವನ್ನು ಪಡೆದು ಅಧಿಕಾರವನ್ನು ಹಿಡಿದಿದ್ದರು ಉದ್ಧವ್ ಠಾಕ್ರೆ. ಈಗ ಉದ್ಧವ್ ಠಾಕ್ರೆ ಮುಂಬೈನ ಕೋಡೆ ಛಿದ್ರವಾಗಿದೆ. ಅದರ ಮೂಲಕ ಒಂದು 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 ಸುದೀರ್ಘ ಪಯಣ ಇತ್ತಲ್ಲ, ಆ ಸುದೀರ್ಘ ಪಯಣ ಮುಂಬೈನಲ್ಲಿ ಈಗ ನಿಂತು ಹೋಗಿದೆ. ಆದರೆ ಬಹುಮತದ ವಿಚಾರದಲ್ಲಿ ಹಿಂದೆ ಬಿದ್ದಿದ್ರು ಕೂಡ ಶಿಂಧೆಯನ್ನು ಹಿಂದಿಕ್ಕುವಲ್ಲಿ ಠಾಕ್ರೆ ಬ್ರದರ್ಸ್ ಯಶಸ್ವಿಯಾಗಿದ್ದಾರೆ ಅಂತ ಇಲ್ಲಿ ಅರ್ಥ ಆಗುತ್ತೆ. ಯಾಕೆಂದರೆ ಅವರ ಸ್ಥಾನಗಳನ್ನು ನೋಡ್ತಾ ಇದ್ದರೆ ಒಂದು ಸ್ಪಷ್ಟವಾದ ಚಿತ್ರಣ ಸಿಗುತ್ತೆ. ಸದ್ಯಕ್ಕೆ ನೋಡೋದಾದರೆ BJP ಅಥವಾ ಮಹಾಯುತಿ ಮೈತ್ರಿಕೂಟ 150 ಸ್ಥಾನಗಳನ್ನು ದಾಟಿ ಗೆಲ್ಲುತ್ತೆ ಅನ್ನುವ ರೀತಿಯಲ್ಲಿದೆ. ಸದ್ಯದ ಸ್ಥಾನಗಳಲ್ಲಿ ನೋಡಿದ್ರೆ BJP 34 ಸ್ಥಾನಗಳಲ್ಲಿ, ಶಿಂದೆ 11 ಸ್ಥಾನಗಳಲ್ಲಿ, ಠಾಕ್ರೆ 22 ಸ್ಥಾನಗಳಲ್ಲಿ ಮುಂದುವರಿತಾ ಇದ್ದಾರೆ. ಸದ್ಯದ ಟ್ರೆಂಡ್ ನೋಡ್ತಾ ಇದ್ದರೆ ಮಹಾಯುತಿ ಒಟ್ಟು 100 ಸ್ಥಾನಗಳಲ್ಲಿ ಮುನ್ನಡೆ ಕಾಯ್ದುಕೊಂಡ್ರೆ, ಠಾಕ್ರೆ ಸಹೋದರರ ಶಿವಸೇನೆಯ ಬಣ 64 ಸ್ಥಾನಗಳಲ್ಲಿ, ಇನ್ನು ಕಾಂಗ್ರೆಸ್ 11 ಸ್ಥಾನಗಳಲ್ಲಿ, NCP 1 ಸ್ಥಾನಗಳಲ್ಲಿ, ಇನ್ನು ಇತರರು 7 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಳ್ಳುವಂಥ ಅವಕಾಶ ಇದೆ. ಯಾರ್ಯಾರು ಗೆದ್ದಿದ್ದಾರೆ ಅನ್ನೋದು ಈಗಷ್ಟೇ ಪ್ರಕಟ ಆಗ್ತಾ ಹೋಗ್ತಾ ಇದೆ. ಕಾಂಗ್ರೆಸ್ ಕೂಡ ತನ್ನ ಖಾತೆಯನ್ನು ಓಪನ್ ಮಾಡಿದೆ ಅನ್ನೋದನ್ನು ಮಾತ್ರ ಸಮಾಧಾನ ಪಟ್ಟುಕೊಳ್ಬೇಕಷ್ಟೆ. ಕಾಂಗ್ರೆಸ್ ಮುಂಬೈನಲ್ಲಿ ಧೂಳಿಪಟ ಆಗಿದೆ, ಅಸ್ತಿತ್ವವೇ ಇಲ್ಲದ ರೀತಿಯಲ್ಲಾಗಿದೆ. ಅಸ್ತಿತ್ವ ಅನ್ನೋದಕ್ಕಿಂತ ಹೆಚ್ಚಾಗಿ ಖಾತೆ ಓಪನ್ ಮಾಡಿದ್ದೆ ಬಹಳ ದೊಡ್ಡ ಸಾಧನೆ ಅಂತ. ಕಾಂಗ್ರೆಸ್ ಒಂದು ಸ್ಥಾನದಲ್ಲಿ ಗೆದ್ದಿದೆ, ಇನ್ನು 5 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ ಕಾಂಗ್ರೆಸ್. ಸೊ ಹೀಗಾಗಿ ಇಲ್ಲಿ ಒಂದು ರಾಷ್ಟ್ರೀಯ ಪಕ್ಷವಾಗಿದ್ದಂಥ ಕಾಂಗ್ರೆಸ್ ಲೆಕ್ಕಕ್ಕಿಲ್ಲ, ಬಹುಕಾಲ ಆಳಿದಂಥ ಶಿವಸೇನೆ ಲೆಕ್ಕಕ್ಕಿಲ್ಲ. BJP ಮತ್ತು ಶಿಂಧೆ ಆ ಕಾಂಬಿನೇಷನ್ ಇದೆಯಲ್ಲ, ಕೆಮಿಸ್ಟ್ರಿ, ಅದು ವರ್ಕೌಟ್ ಆಗಿದೆ. ಆದರೆ ಶಿಂಧೆ ಶಿವಸೇನೆಯನ್ನು ಮಾತ್ರ ಹೊರಗಿಟ್ಟು ನೋಡಿದ್ರೆ ನಿಜಕ್ಕೂ ಹೇಳಿಕೊಳ್ಳುವ ಸಾಧನೆ ಅಲ್ಲ ಠಾಕ್ರೆ ಬ್ರದರ್ಸ್ ಮುಂದೆ. ಅದಂತೂ ಸದ್ಯದ ಟ್ರೆಂಡ್, ಸದ್ಯದ ನಂಬರ್ಸ್ ಹೇಳುವಂಥ ವಿಶ್ಲೇಷಣೆಗಳು ಮಾತ್ರ. ಬಹಳ ದೊಡ್ಡ ಪೈಪೋಟಿ ಇತ್ತು. ಆ ಪೈಪೋಟಿಯಲ್ಲಿ ಗೆದ್ದು ಬೀಗ್ತಾ ಇದ್ದಾರೆ, ಸಂಭ್ರಮದಲ್ಲಿದ್ದಾರೆ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಹೇಗೆ ಸಂಭ್ರಮಾಚರಣೆ ಮನೆ ಮಾಡಿದೆ ಮುಂಬೈನಲ್ಲಿ ಅಂಥೇಳಿ. ತೀವ್ರ ಕುತೂಹಲ ಕೆರಳಿಸಿತ್ತು ಪುಣೆ ಕಾರ್ಪೊರೇಷನ್ ರಿಸಲ್ಟ್. ನಾಗ್ಪುರ, ಪುಣೆಯಲ್ಲೂ BJPಗೆ ಅಧಿಕಾರ ಸಿಗುವ ಸಾಧ್ಯತೆ ಇದೆ. BJPಗೆ ಅಧಿಕಾರ ಸಾಧ್ಯತೆ. BJP ಪುಣೆಯಲ್ಲಿ ಒಟ್ಟು 90 ಸ್ಥಾನಗಳನ್ನು ಪಡೆದುಕೊಳ್ಳುವಲ್ಲಿ ಮುನ್ನಡೆ ಕಾಯ್ದುಕೊಳ್ತಾ ಇದ್ದರೆ, ಶಿಂಧೆ ಕೇವಲ 2 ಸ್ಥಾನಗಳಲ್ಲಿ ಮಾತ್ರ ಮುನ್ನಡೆ. ಆದರೆ 20 ವಾರ್ಡ್ಗಳಲ್ಲಿ ಈಗ NCP ಮುನ್ನಡೆ ಕಾಯ್ದುಕೊಳ್ತಾ ಇದೆ. ಅಲ್ಲಿಗೆ ಪುಣೆಯಲ್ಲಿ NCP
ಅಭಿ ಜಿಂದಾ ಹೇ ಅಂತ ಹೇಳ್ಕೊಳ್ಬೇಕು. ಹೌದು, NCP 20 ವಾರ್ಡ್ಗಳಲ್ಲಿ ಜಿಂದಾ ಹೇ. ಪುಣೆಯಲ್ಲೂ ಕೂಡ ಕಾಂಗ್ರೆಸ್ ನೆಲಕಚ್ಚಿದೆ. ಮುಂಬೈ ಮತ್ತು ಪುಣೆ ಎರಡು ಬಹಳ ದೊಡ್ಡ ನಗರಗಳು. ಮುಂಬೈಯಲ್ಲಿ BJP, ಪುಣೆಯಲ್ಲೂ BJP. ಹೇಳಿ ಕೇಳಿ ನಾಗ್ಪುರ ಅಂದ ತಕ್ಷಣ ಆ ಸಂಘಟನೆ ನೆನಪಾಗುತ್ತೆ. ಅಲ್ಲಿ BJP ತನ್ನ ಕಮಲವನ್ನು ಅರಳಿಸಿದೆ, ಗೆಲುವನ್ನು ದಾಖಲಿಸಿದೆ. ಇಲ್ಲಿ ಪ್ಲಸ್ಸ ಮೈನಸ್ಸ ಅಂತ ಕೇಳಿದ್ರೆ ಸಿಂಧೆ BJP ಜೊತೆ ಕೈ ಜೋಡಿಸಿದ್ದು BJPಗೆ ಬಹಳ ದೊಡ್ಡ ಗೇನ್ ಆಗಿದೆ ಅನ್ನೋದನ್ನು ಇಲ್ಲಿ ಅರ್ಥ ಮಾಡಿಕೊಳ್ಬೇಕಾಗತ್ತೆ. ಸಿಂಧೆ ನಂಬರ್ ಎಷ್ಟಿದೆಯೋ, ಸಿಂಧೆ ಮತ್ತು ಠಾಕ್ರೆ ಇವರಿಬ್ಬರ ನಂಬರನ್ನು ನೀವು ಯೋಚನೆ ಮಾಡಿದ್ರೆ ಶಿವಸೇನೆ ಅಸ್ತಿತ್ವವೂ ಕೂಡ ಅಲ್ಲಿ ನಿಮಗೆ ಗೋಚರವಾಗುತ್ತೆ. ಸಿಂಧೆ ಮತ್ತು ಠಾಕ್ರೆ ಆ ಎರಡು ಶಿವಸೇನೆಗಳ ನಂಬರ್ಗಳನ್ನು ತೆಗೆದುಕೊಂಡ್ರೆ ನಿಮಗೆ BJPಗೆ ಸರಿಸಮನಾದಂಥ ಫೈಟ್ ಕೊಡಬಲ್ಲಂಥ ಪಕ್ಷ ಅದು ಶಿವಸೇನೆ ಇದ್ದಿದ್ರೆ. ಈಗ ಒಗ್ಗಟ್ಟಾಗ್ಲಿಕ್ಕೆ ಸಾಧ್ಯವಿಲ್ಲ ಬಿಡಿ, ಅದೆಲ್ಲ ಮುಗಿದು ಹೋದ ಅಧ್ಯಾಯ. ಏಕನಾಥ್ ಶಿಂಧೆ ಬಣ, ಠಾಕ್ರೆ ಬಣ, ಎರಡು ಬಣಗಳಾಗಿದ್ದಾವೆ ಈಗ. ಸೊ ಹೀಗಾಗಿ BJP ತನ್ನ ಶಕ್ತಿ ಸಾಮರ್ಥ್ಯವನ್ನು ರುಜುವಾತು ಮಾಡಿಕೊಂಡಿದೆ. ಮತ್ತೊಮ್ಮೆ ಶಿವಸೇನೆಯು ಕೂಡ ಎರಡು ಬಣಗಳನ್ನು ಹೊಡೆದು ಹೋದರೂ ಕೂಡ ತನ್ನ ನಂಬರನ್ನು ಉಳಿಸಿಕೊಂಡಿದೆ. ಹಾಗೆ ನೋಡಿದ್ರೆ ಒಗ್ಗಟ್ಟಾಗಿದ್ದಂಥ ಒಂದು ಕಡೆ 25 ವರ್ಷದಿಂದ ಆಳಿದ್ದಂಥ ಪಾಲಿಕೆಯ ಅಧಿಕಾರ ಚುಕ್ಕಾಣಿಯನ್ನು ಕಳೆದುಕೊಳ್ತಾ ಇದ್ದಾರೆ ಠಾಕ್ರೆ ಅನ್ನೋದಾದರೆ, ಮತ್ತೊಂದು ಕಡೆ BJP ಮತ್ತು ತನ್ನದೇ ಆದಂಥ ಶಿವಸೇನೆಯ ವಿರುದ್ಧ ಫೈಟ್ ಮಾಡಿ ಒಂದು ಮಟ್ಟದ ನಂಬರನ್ನು ಗೇನ್ ಮಾಡಿಕೊಂಡಿರುವಂಥ ಸಮಾಧಾನವೂ ಕೂಡ ಠಾಕ್ರೆಗಿದೆ. RSS ಕೋಟೆ ನಾಗ್ಪುರದಲ್ಲೂ BJPಗೆ ಬಹುಪರಾಕ್. 151 ವಾರ್ಡ್ಗಳಲ್ಲಿ 109 ಕಡೆಗಳಲ್ಲಿ BJP ಮುನ್ನಡೆಯನ್ನು ಸಾಧಿಸಿದೆ. ಇದು ಅತಿ ದೊಡ್ಡ ದಿಗ್ವಿಜಯ BJP ಪಾಲಿಗೆ, ಅತಿ ದೊಡ್ಡ ಜಯಭೇರಿ. ನಾಗ್ಪುರ ಪಾಲಿಕೆಯ ಗದ್ದುಗೆ BJPಗೇನೆ ಪಕ್ಕಾ ಆಗಿದೆ. ಇನ್ನು ಕಾಂಗ್ರೆಸ್ 30 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ನಾಗ್ಪುರ ಅಂತ ಹೇಳಿದ್ರೆ RSSನ ಹೆಡ್ ಕ್ವಾರ್ಟರ್. ಅಲ್ಲಿ ತನ್ನ ಅಸ್ತಿತ್ವವನ್ನು ಯಾವ ಲೆವೆಲ್ಗೆ BJP ಕೊಂಡೊಯ್ದಿದೆ ಅಂತ ಹೇಳಿದ್ರೆ ಅದು ಅತಿ ದೊಡ್ಡ ದಿಗ್ವಿಜಯ ಅನ್ನುವ ಮಟ್ಟಕ್ಕೆ. ಸೊ ಹೀಗಾಗಿ ಮುಂಬೈ, ಪುಣೆ, ನಾಗ್ಪುರ ಹೀಗೆ ಪ್ರಮುಖವಾದ ಸ್ಥಳಗಳಲ್ಲಿ ಕೂಡ BJP ಅದ್ಭುತವಾದ ಜಯವನ್ನು ದಾಖಲಿಸಿದೆ. ಅದರ ಮೂಲಕ ಠಾಕ್ರೆ ಶಿವಸೇನೆಯನ್ನು ಅಧಿಕಾರದಿಂದ ದೂರ ಇಟ್ಟಿದೆ. ಇನ್ನು NCP, ಕಾಂಗ್ರೆಸ್ ಇನ್ನಿತರ ಪಕ್ಷಗಳು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನುವ ಮಟ್ಟಕ್ಕೆ ತಂದು ಈ ಫಲಿತಾಂಶ ನಿಲ್ಲಿಸಿದೆ.